Hello everyone, welcome back you all into the Master Camp classes. So this is class number 17th. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಮಾಸ್ಟರ್ ಕ್ಯಾಂಪ್ನ ಸಾಲಿಡ್ ಕಮಾಂಡಲ್ಲಿರುವಂತಹ ಕ್ರಿಯೇಟ್ ಕಮಾಂಡಲ್ಲಿ ಬರುವಂತಹ ಎಕ್ಸ್ಟ್ರೂಡ್, ರಿವಾಲ್ವ್, ಲಾಫ್ಟ್, ಸ್ವೀಪ್, ಬೂಲಿಯನ್, ಇಂಪ್ರೆಷನ್ ಆ್ಯಂಡ್ ಹೋಲ್. ಸೊ ಇದಿಷ್ಟು ಕಮೆಂಟ್ಸ್ಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಸಿಂಪಲ್ ಕಮಾಂಡಲ್ಲಿ ಬರುವಂತಹ ಸಿಲಿಂಡರ್, ಬ್ಲಾಕ್, ಸ್ಪೇರ್ ಆ್ಯಂಡ್ ಕೋನ್ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ರೈಟ್. ಸೊ ಇದರ ಬಗ್ಗೆ ನಿಮ್ಗೆ ಏನೋ ಡೌಟ್ ಇದ್ದರೆ ನಾನು ಇದನ್ನು ನಮ್ಮ ಊರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಅಲ್ಲಿ ನನಗೆ ಭಾಳಷ್ಟು ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೆ ನಾನು ಕ್ಲಾಸಸನ್ನು ಪ್ರೊವೈಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತಿನಿಂದ ನಿಮಗೆ ಅಗೇನ್ ಕ್ಲಾಸಸನ್ನು ಡೀಟೇಲಾಗಿ ಆ್ಯಂಡ್ ಲೆಂತಿಯಸ್ಟ್ ಕ್ಲಾಸಸ್ನ ಕೂಡ ನಾನು ಪ್ರೊವೈಡ್ ಮಾಡ್ತಕ್ಕಂತ ಹೋಗ್ತೀನಿ. ರೈಟ್. ಸೊ ಈ ಸಿಂಪಲ್ ಕಮಾಂಡಲ್ಲಿರುವ ಈ ಕಮೆಂಟ್ಸ್ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಬಹುದು. ರೈಟ್. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಕ್ರಿಯೇಟ್ ಕಮಾಂಡಲ್ಲಿರುವಂತಹ ಎಕ್ಸ್ಟ್ರೂಡ್, ರಿವಾಲ್ವ್, ಲಾಫ್ಟ್, ಸ್ವೀಪ್, ಸೊ ಇವುಗಳ ಬಗ್ಗೆ ನಾವು ಡೀಟೇಲಾಗಿ ಎಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಕಮಾಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಮಾಂಡ್. ಯಾಕಂದರೆ ನಾವು 2D ಡ್ರಾಯಿಂಗನ್ನು 3Dಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇವೆಲ್ಲ ಕಮೆಂಟ್ಸ್ಗಳು. ರೈಟ್. ಎಕ್ಸ್ಟ್ರೂಡ್ ನಮಗೆ 2Dಯಿಂದ 3Dಗೆ ಕನ್ವರ್ಟ್ ಮಾಡೋದಕ್ಕೆ, ರಿವಾಲ್ವ್ ಅನ್ನೋದು ನಮಗೆ ಟರ್ನಿಂಗಲ್ಲಿ ಯೂಸ್ ಆಗುತ್ತೆ, ಲಾಫ್ಟ್ ಅನ್ನೋದು ನಮಗೆ ಒಂಥರ ಪಿರಾಮಿಡ್ ಶೇಪಲ್ಲಿ ಡಿಸೈನಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಆ್ಯಂಡ್ ಸ್ವೀಪ್ ಅನ್ನೋದು ನಮಗೆ ಪೈಪ್ ಥರ ಡಿಸೈನಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಆ್ಯಂಡ್ ಬೊಲಿನ್ ಇದು ನಮಗೆ ಡೈ ಫಾರ್ಮಿಂಗಲ್ಲಿ ಯೂಸ್ ಆಗುತ್ತೆ. ರೈಟ್. ಇಂಪ್ರೆಷನ್ ಕೂಡ ನಾವು ಇದು ಕೂಡ ಡೈ ಫಾರ್ಮಿಂಗಲ್ಲಿ ನಮಗೆ ಬಹಳಷ್ಟು ಯೂಸ್ ಆಗುತ್ತೆ, ಆ್ಯಂಡ್ ಹೋಲ್ ಸಿಂಪಲಾಗಿ ಹೋಲ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಇವಿಷ್ಟು ಆಪ್ಷನ್ಸ್ ಯೂಸ್ ಆಗುತ್ತೆ. ಹಾಗಾದರೆ ವಿತೌಟ್ ವೇಟಿಂಗ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಎಕ್ಸ್ಟ್ರೂಡ್. ಸೊ ಇದಕ್ಕಂತೇಳಿ ನಾನು ವೈರ್ ಫ್ರೇಮಲ್ಲಿ ಹೋಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾ ಇದ್ದೀನಿ. ಸಿಂಪಲ್ ನಾನು ಇಲ್ಲಿ ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು, ಸೊ ಈ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಇವಾಗ ನಾನು ಡ್ರಾ ಮಾಡಿರುವಂತಹ ರೆಕ್ಟ್ಯಾಂಗಲ್ ಇದೇನು 2D ಶೇಪಲ್ಲಿ ಇರೋದು, ನಮಗೆ 2D ಡ್ರಾಯಿಂಗಲ್ಲಿ ಇರೋದು. ಸೊ ಇದನ್ನು ನಾನು 3Dಗೆ ಕನ್ವರ್ಟ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ ಅಂದರೆ ಸಿಂಪಲ್ ಸಾಲಿಡಲ್ಲಿ ಹೋಗಿ ಈ ಎಕ್ಸ್ಟ್ರೂಡ್ ಆಪ್ಷನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡಿದಾಗ ಈ ರೀತಿ ಒಂದು ನಮಗೆ ಚೈನ್ ಫಾರ್ಮ್ ಬರುತ್ತೆ. ಸೊ ಈ ಚೈನ್ ಸೆಲೆಕ್ಷನ್ ಮೆಥಡ್ ಬಗ್ಗೆ ನಾನು ಒಂದು ಡೀಟೇಲ್ ಆಗಿರುವಂಥ ಕ್ಲಾಸಸ್ಸನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಇವಾಗ ಸಿಂಪಲ್ ಆಗಿ ನಮಗೆ ಇಲ್ಲಿ ಮೋಡಲ್ಲಿ ನಮಗೆ ವೈರ್ ಫ್ರೇಮ್ ಸೆಲೆಕ್ಟ್ ಆಗಿರಬೇಕು, ಆ್ಯಂಡ್ ಸೆಲೆಕ್ಷನಲ್ಲಿ ಈ ಚೈನ್ ಸೆಲೆಕ್ಷನ್ ಆಗಿರಬೇಕು, ಇವೆರಡು. ರೈಟ್. ಸೊ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸೆಲೆಕ್ಟ್ ಆಗುತ್ತೆ. ಸೊ ಇದಾದಮೇಲೆ ನಮಗೆ ಸೆಲೆಕ್ಟ್ ಚೈನ್ ಟು ಎಕ್ಸ್ಟ್ರೂಡ್ ಅಂತೇಳಿ ಕೇಳ್ತಾ ಇದೆ. ಸೊ ಈ ಚೈನ್ ನಾನು 2Dಯಿಂದ 3Dಗೆ ಕನ್ವರ್ಟ್ ಮಾಡಬೇಕು. ಆವಾಗ ಸಿಂಪಲಾಗಿ ಈ ಚೈನ್ ಮೇಲೆ ಕ್ಲಿಕ್ ಮಾಡಿ, ಸೊ ದೆನ್ ಓಕೆ. ಸೊ ನೋಡಿ, ಇವಾಗ ನಮಗೆ ಅದು 2Dಯಿಂದ 3Dಗೆ ಕನ್ವರ್ಟ್ ಆಗಿರುತ್ತೆ. ಸೊ ನಮಗಿಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ನೇಮ್ ಎಕ್ಸ್ಟ್ರೂಡ್ ಅಂತೇಳಿ, ಟೈಪಲ್ಲಿ ಕ್ರಿಯೇಟ್ ಬಾಡಿ ಅಂದರೆ ನಾವು ಈ ರೀತಿ. ಸೊ ಫಸ್ಟ್ ಈ ಡಿಸ್ಟೆನ್ಸನ್ನು ಜಾಸ್ತಿ ಮಾಡ್ತೀನಿ, ಇನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಡಿಸ್ಟೆನ್ಸ್ 50 ಕೊಟ್ಟು ಎಂಟರ್ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕ್ರಿಯೇಟ್ ಬಾಡಿ ಅಂದರೆ 2Dಯಿಂದ 3Dಗೆ ಕನ್ವರ್ಟ್ ಮಾಡೋದನ್ನು ನಾವು ಕ್ರಿಯೇಟ್ ಬಾಡಿ ಅಂತೇಳಿ ಕರೀತೀವಿ. ಕಟ್ ಬಾಡಿ. ಸೊ ಕಟ್ ಬಾಡಿ ಅಂದರೆ ಇಲ್ಲಿ ನೋಡಿ ಡಯಾಗ್ರಾಮ್ ತೋರಿಸ್ತಾ ಇದ್ದಾನೆ, ಈ ರೀತಿ ರಿಮೂವ್ ಮಾಡೋದಕ್ಕೆ. ಸೊ ಯಾವುದೇ ಒಂದು ಬಾಡಿಯಲ್ಲಿ, ಸಾಲಿಡ್ ಬಾಡಿಯಲ್ಲಿ ಒಂದು ಇಷ್ಟು ಪಾರ್ಟನ್ನು ರಿಮೂವ್ ಮಾಡೋದಕ್ಕೆ ನಮಗೆ ಕಟ್ ಬಾಡಿ ಅನ್ನೋದು ಯೂಸ್ ಆಗುತ್ತೆ. ಆ್ಯಡ್ ಬಾಸ್ ಏನಿಲ್ಲ, ಸಿಂಪಲಾಗಿರುತ್ತೆ. ಫಸ್ಟಿಗೆ ನಾವು ಒಂದು 3D ಡ್ರಾಯಿಂಗನ್ನು ಕ್ರಿಯೇಟ್ ಮಾಡಿರ್ತೀವಿ. ಸೊ ಅದರ ಮೇಲೆ ಇನ್ನೂ ಒಂದು 2D ಡ್ರಾಯಿಂಗನ್ನಾಗಿರಲಿ 3D ಡ್ರಾಯಿಂಗನ್ನು ಕ್ರಿಯೇಟ್ ಮಾಡಿರ್ತೀವಿ. ಸೊ ಅವೆರಡನ್ನು ಮರ್ಜ್ ಮಾಡ್ಬೇಕು ನಾನು. ಸೊ ಅವೆರಡು ಮರ್ಜ್ ಮಾಡ್ಬೇಕಂದ್ರೆ ನಮಗೆ ಆ್ಯಡ್ ಬಾಸ್ ಅನ್ನೋದು ಯೂಸ್ ಆಗುತ್ತೆ. ನೀವು ಕ್ರಿಯೇಟ್ ಬಾಡಿಯಿಂದನೇ ಮಾಡ್ಕೊತಾ ಹೋದರೆ ಪ್ರತಿಯೊಂದು ನೀವು ಡ್ರಾ ಮಾಡಿರುವಂತಹ ಪ್ರತಿಯೊಂದು ಸಾಲಿಡ್ ಕಮಾಂಡ್ ಸಪ್ರೇಟಾಗಿ ಡ್ರಾ ಆಗಿರುತ್ತೆ. ಬಟ್ ಈ ಆ್ಯಡ್ ಬಾಸ್ ಯೂಸ್ ಮಾಡಿದ್ರೆ ಅವೆಲ್ಲವೂ ಒಂದಕ್ಕೊಂದು ಜಾಯಿಂಟ್ ಹಾಕುವಂತ ಬರುತ್ತೆ. ರೈಟ್. ಸೊ ಇದು ನಮಗೆ ಆ್ಯಡ್ ಬಾಸ್ ಅನ್ನೋದು ಯೂಸ್ ಆಗುತ್ತೆ. ಆ್ಯಂಡ್ ಚೈನ್ ಅನ್ನೋದು ಸಿಂಪಲ್, ನಾವು ಫಸ್ಟಿಗೆ ಚೈನ್ ಸೆಲೆಕ್ಷನ್ ಮಾಡಿದ್ವಲ್ಲ, ಅದೊಂದು ಚೈನ್ ಆಪ್ಷನ್ಸ್ ಇಲ್ಲಿದೆ. ಆ್ಯಂಡ್ ಸೊ ನೀವು ಅದನ್ನು ನೋಡಿ, ಈ ರಿವರ್ಸ್. ಸೊ ಈ ರೀತಿ ರಿವರ್ಸ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಏರೋ ಮಾರ್ಕ್ ನಮಗೆ ರಿವರ್ಸ್ ಆಗುತ್ತೆ. ರೈಟ್. ನೋಡಿ ಈ ರೀತಿ. ಸೊ ಅಗೇನ್ ನೀವು ಇನ್ನೂ ಒಂದು ಚೈನ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ಬೋದು. ಸೊ ಇಲ್ಲಾಂದರೆ ನಮಗೆ ರೀಚೈನ್ ಆಲ್. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಅಗೇನ್ ನಿಮಗೆ ಹೊಸದಾಗಿ ಫಸ್ಟಿಂದ ಬರುತ್ತೆ, ಇನ್ನೊಮ್ಮೆ ಸೆಲೆಕ್ಟ್ ಮಾಡೋದಕ್ಕೆ ಬರುತ್ತೆ ಆಪ್ಷನ್ಸ್. ಈ ರೀತಿ ಸಿಂಪಲ್ ಮಾಡಿ, ಸೊ ಈ ರೀತಿ ಓಕೆ ಮಾಡಿರಿ, ಸಿಂಪಲ್ ರೀಚ್ ಏನಾದಾಗುತ್ತೆ. ಸೊ ಇನ್ನು ನಿಮಗೆ ಇಲ್ಲಿ ಇನ್ನೊಂದು ಡ್ರಾಯಿಂಗ್ ಇದ್ದಾಗ ಸೊ ನೀವು ಈ ಆಪ್ಷನ್ಸ್ ಯೂಸ್ ಮಾಡಬೇಕು. ಆ್ಯಡ್ ಚೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇನ್ನೊಂದು ಡ್ರಾಯಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಎಕ್ಸ್ಟ್ರೂಡ್ ಮಾಡ್ಬೋದು. ಸೊ ಇದಾದಮೇಲೆ ಡಿಸ್ಟೆನ್ಸ್. ಸೊ ನೀವು ಎಷ್ಟು ಎಕ್ಸ್ಟ್ರೂಡ್ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಸಿಂಪಲಾಗಿ ವ್ಯಾಲ್ಯೂಸ್ ಕೊಟ್ಟರೆ ಚೇಂಜ್ ಆಗುತ್ತೆ. ಸೊ ಇಲ್ಲಾಂದರೆ ನಮಗೆ ಇಲ್ಲಿ ಆಟೋ ಕರ್ಸರ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ಸಿಂಪಲಾಗಿ ನೀವು ಕೂಡ ಇಲ್ಲಿ ಈ ಕಮ್ಯಾಂಡನ್ನು 2Dಯಿಂದ 3Dಗೆ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಸೊ ಇಲ್ಲಿ ಥ್ರೂ ಡಿಸ್ಟೆನ್ಸ್ ನಮಗೆ ಕಟ್ಟಲ್ಲಿ ಬರುತ್ತೆ. ಆ್ಯಂಡ್ ಈ ಬೋತ್ ಡೈರೆಕ್ಷನ್ ಏನಿಲ್ಲ, ನಾವು ಎಲ್ಲಿ ಡ್ರಾ ಮಾಡಿರ್ತೀವಲ್ಲ, ಸೊ ನಾನು ಇವಾಗ ಒರಿಜಿನ್ ಪಾಯಿಂಟಿಗೆ ಡ್ರಾ ಮಾಡಿದ್ದೀನಿ. ಬೋತ್ ಕ್ಲಿಕ್ ಮಾಡಿದಾಗ ಬೋತ್ ಸೈಡ್ ನಮಗೆ ಎಕ್ಸ್ಟ್ರೂಡ್ ಆಗಿ ಬರುತ್ತೆ. ಸಿಂಪಲ್. ರೈಟ್.
ಸೊ ಇಲ್ಲಾಂದರೆ ನೀವು ಜಸ್ಟ್ ಡಿಸ್ಟೆನ್ಸ್ ಈ ಬೋತ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ನೀವು ಯಾವ ಒಂದು ಕಡೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ಲ ಸೊ ಆ ಒಂದು ಸೈಡಲ್ಲಿ ಮಾತ್ರ ಡ್ರಾಯಿಂಗನ್ನು ಡ್ರಾ ಆಗುತ್ತೆ. ರೈಟ್, ನೋಡಿ ಇಷ್ಟು ಸಿಂಪಲ್ ಆಗಿರುತ್ತೆ ಎಕ್ಸ್ಟ್ರೂಡ್ ಅನ್ನೋದು. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ನಮಗೆ 2D ಇಂದ 3Dಗೆ ಒಂದು ಬ್ಲಾಕ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ರೈಟ್, ಸೊ ಇವಾಗ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಸೊ ಕಲರ್ ಚೇಂಜ್ ಮಾಡಿಬಿಡೋಣ ನಾವು. ರೈಟ್, 2D ಡ್ರಾಯಿಂಗ್ನ ಕಲರ್ ಚೇಂಜ್ ಮಾಡಿದ್ದೀನಿ ನಾನು ಇವಾಗ. ಸೊ ಇವಾಗ ನಾವು ನೆಕ್ಸ್ಟ್ ಡ್ರಾ ಮಾಡುವಂಥ ಎಲ್ಲವೂ ಕಲರ್ ಚೇಂಜ್ ಆಗಿ ಬರುತ್ತೆ. ಸೊ ಇದರ ಮೇಲೆ ಇನ್ನೂ ಒಂದು ಸರ್ಕಲ್ನ ಡ್ರಾ ಮಾಡ್ತೀನಿ ನಾನು ಇವಾಗ. ಆಟೋ ಕರ್ಸರಲ್ಲಿ ಹೋಗಿ ಒರಿಜಿನ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಸೆಂಟ್ರಲ್ ಡ್ರಾ ಆಗಿರುತ್ತೆ. ಅಗೇನ್ ಕ್ಲಿಕ್ ಹಿಯರ್. ಸೊ ಡಯಾಮೀಟರ್ 40 ವ್ಯಾಲ್ಯೂ ಕೊಡ್ತಾ ಇದ್ದೀನಿ, ಎಂಟರ್. ರೈಟ್, ಸೊ ಈ ರೀತಿ ಇನ್ನೊಂದು ನಾನು ಸರ್ಕಲ್ ಡ್ರಾ ಮಾಡಿದ್ದೀನಿ. ಸೊ ಅಗೇನ್ ನಾನು ಇವಾಗ ಸಾಲಿಡಲ್ಲಿ ಹೋಗಿ ಇದೇ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಈ ಒಂದು 2D ಲೈನ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ, ಸರ್ಕಲ್, ಏನು ಕ್ಲಿಕ್ ಓಕೆ. ಸೊ ಇವಾಗ ನೋಡಿ ಈ 3 ಕಮೆಂಟ್ ಆ್ಯಕ್ಟಿವ್ ಆಗಿ ಬಂದಿದೆ. ಆವಾಗ ಕ್ರಿಯೇಟ್ ಬಾಡಿ ಒಂದೇ ಆ್ಯಕ್ಟಿವ್ ಇತ್ತು. ಸೊ ಇವಾಗ ಇವೆರಡು ಕೂಡ ಆ್ಯಕ್ಟಿವ್ ಆಗಿದೆ. ಸೊ ಇವಾಗ ಕಟ್ ಬಾಡಿ ಯೂಸ್ ಮಾಡ್ತೀನಿ. ನೋಡಿ 50 ಡಿಸ್ಟೆನ್ಸಿಗೆ ಥ್ರೂ ಆಗಿದೆ. ರೈಟ್, ಸೊ 55 ಡಿಸ್ಟೆನ್ಸಿಗೆ ಥ್ರೂ ಆಗಿದೆ ಆ್ಯಕ್ಚುಲಿ. ರೈಟ್, 55 ಡಿಸ್ಟೆನ್ಸ್ ಇದೆ, 55 ಡಿಸ್ಟೆನ್ಸ್. ಸೊ ನನಗಿದು ಬೇಡ, 10 ಡಿಸ್ಟೆನ್ಸ್ ಕೊಟ್ಟು ಎಂಟರ್ ಮಾಡಿದರೆ ಜಸ್ಟ್ 10 ಡಿಸ್ಟೆನ್ಸಿಗೆ ಮಾತ್ರ ನಮಗೆ ಇದು ಎಕ್ಸ್ಟ್ರೂಡ್ ಆಗಿ ಬರುತ್ತೆ. ರೈಟ್, ಇದು ಎಕ್ಸ್ಟ್ರೂಡ್ ಅನ್ನೋದು. ಸೊ ಈ ರೀತಿ ಸಿಂಪಲ್ ಆಗಿರುತ್ತೆ. ಸೊ ಕಟ್ ಬಾಡಿ ಅಂದರೆ ಈ ರೀತಿ ನಮಗೆ ಮಟೀರಿಯಲ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸನ್ನು ಯೂಸ್ ಆಗುತ್ತೆ. ಸೊ ಅಗೇನ್ ನಾನು ನಿಮಗೆ ಅಗೇನ್ ಸೇಮ್ Alt 1 ಪ್ರೆಸ್ ಮಾಡಿ ಸ್ನೇಹಿತರೆ, ಈ ರೀತಿ ಫ್ರಂಟ್ ವ್ಯೂವನ್ನು ಬರುತ್ತೆ. ಅಗೇನ್ ವೈರ್ ಫ್ರೇಮಲ್ಲಿ ಹೋಗಿ ಸೊ ಇನ್ನೂ ಒಂದು ರೆಕ್ಟ್ಯಾಂಗಲ್ ನಾನು ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಆ್ಯಂಕರ್ ಟು ಸೆಂಟರ್ ರಿಮೂವ್ ಮಾಡಿ. ಸೊ ಇಲ್ಲಿ ಇನ್ನೊಂದು ರೆಕ್ಟ್ಯಾಂಗಲ್ನ ನಾನು ಡ್ರಾ ಮಾಡಿದ್ದೀನಿ. ರೈಟ್, ಸೊ ಅಗೇನ್ ಸಾಲಿಡಲ್ಲಿ ಹೋಗಿ ಎಕ್ಸ್ಟ್ರೂಡ್ ಆಪ್ಷನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ದಿಸ್ ಒನ್, ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರಿವರ್ಸ್ ಡೈರೆಕ್ಷನ್, ಸೊ ಈ ಒಂದು ಏರೋ ಮಾರ್ಕ್ ಯೂಸ್ ಮಾಡಿದ್ರೆ ರಿವರ್ಸ್ ಡೈರೆಕ್ಷನ್ ಆಗುತ್ತೆ. ಸೊ ಇಲ್ಲಿ ಆ್ಯಡ್ ಬಾಸ್, ಸೊ ಆ್ಯಡ್ ಬಾಸ್ ಯೂಸ್ ಮಾಡಿದ್ರೆ ಸೊ ನಮಗೆ ಫಸ್ಟಿಗೆ ಹಂಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ಇವಾಗ 10 mm ಡಿಸ್ಟೆನ್ಸ್ಗೆ ಕ್ರಿಯೇಟ್ ಆಗಿದೆ. ಸೊ ಇವಾಗ ನೋಡಿ ಇದೇ ಡ್ರಾಯಿಂಗ್ ಸಪ್ರೇಟ್ ಆಗಿದೆ. ಸೊ ಇದೇ ಡ್ರಾಯಿಂಗ್ ಸಪ್ರೇಟ್ ಆಗಿದೆ ಇವಾಗ. ಸೊ ಆ್ಯಡ್ ಬಾಸ್ ಯೂಸ್ ಮಾಡಿದ್ರೆ ಇವೆರಡು ನಮಗೆ ಮರ್ಜ್ ಆಗಿ ಬಂದುಬಿಡುತ್ತೆ, ಅಂದರೆ ಸಿಂಗಲ್ ಬಾಡಿ ಥರ ಕ್ರಿಯೇಟ್ ಆಗಿ ಬರುತ್ತೆ. ಇವಾಗ Ctrl+Z ಯೂಸ್ ಮಾಡ್ತಾ ಇದ್ದೀನಿ, ರಿಮೂವ್ ಆಗುತ್ತೆ. ಸೊ ಅಗೇನ್ ಎಕ್ಸ್ಟ್ರೂಡ್ ಆಪ್ಷನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು 2D ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಆ್ಯಡ್ ಬಾಸನ್ನು ಯೂಸ್ ಮಾಡಿ ಓಕೆ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಸಿಂಗಲ್ ಬಾಡಿ ಥರ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ರೈಟ್, ಸೊ ಇದು ಬಂದು ಎಂಟೈರ್ಲಿ ಎಕ್ಸ್ಟ್ರೂಡ್ ಕಮಾಂಡ್ಗಳ ಬಗ್ಗೆ. ರೈಟ್, ಸಿಂಪಲ್ ಆಗಿ ಇರುತ್ತೆ ಎಕ್ಸ್ಟ್ರೂಡ್ ಕಮಾಂಡ್. ನೀವು 2D ಇಂದ 3Dಗೆ ಕನ್ವರ್ಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ನಮಗೆ ಯೂಸ್ ಆಗುತ್ತೆ. ರೈಟ್, ಸೊ ಇದು ಒಂದು ಎಕ್ಸ್ಟ್ರೂಡ್. ಆ್ಯಂಡ್ ನೆಕ್ಸ್ಟ್ ಕಮಾಂಡ್ ಬಂದು ನಮಗೆ ರಿವಾಲ್ವ್. ಸೊ ರಿವಾಲ್ವ್ ಸಿಂಪಲ್ ಸ್ನೇಹಿತರೆ, ನಾವು ಟರ್ನಿಂಗಲ್ಲಿ ಜಾಸ್ತಿ ಈ ಒಂದು ಕಮಾಂಡನ್ನು ಯೂಸ್ ಮಾಡ್ತೀನಿ. ಸೊ ಅಗೇನ್ ನಾನು ಇವಾಗ ವೈರ್ ಫ್ರೇಮಲ್ಲಿ ಹೋಗಿ ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ದೆನ್ ಅಗೇನ್ ಸೊ ಇವಾಗ ಈ ಒಂದು ಲೈನ್ ಪ್ಯಾರಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಈ ರೀತಿ ಲೈನ್ ಪ್ಯಾರಲ್ನ ಮಾಡೋಣ. ರೈಟ್, ಸೊ ಇವಾಗ ಡಿವೈಡ್ ಆಪ್ಷನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನನಗೆ ಅನ್ವಾಂಟೆಡ್ ಲೈನ್ಸನ್ನ ನಾನು ಡಿಲೀಟ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಸಿಂಪಲ್. ರೈಟ್, ಸೊ ಈ ರೀತಿ ಒಂದು ಟರ್ನಿಂಗ್ ಜಾಬ್ ನಾನು ಡ್ರಾ ಮಾಡ್ಕೊಂಡಿನಿ. ಸೊ ಕಲರ್ ಚೇಂಜ್ ಮಾಡ್ತೀನಿ, ಇನ್ನೂ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ರೈಟ್, ಸೊ ಈ ರೀತಿ ಒಂದು ಟರ್ನಿಂಗ್ ಜಾಬ್ ನಾನು ಡ್ರಾ ಮಾಡಿದ್ದೀನಿ. ಸೊ ಇವಾಗ ಸಾಲಿಡಲ್ಲಿ ಹೋಗಿ ಈ ರಿವಾಲ್ವ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನಾವು ಈ ಒಂದು 2D ಇಂದ 3Dಗೆ ಸಿಂಪಲಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ರೈಟ್, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ ಕ್ಲಿಕ್ ಮಾಡಿ. ಸೊ ಇವಾಗ ಸೆಲೆಕ್ಟ್ ಎ ಲೈನ್ ಟು ಬಿ ಯೂಸ್ಡ್ ಹ್ಯಾಸ್ ದ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತೇಳಿ ಕೇಳ್ತಾ ಇದೆ. ಸೊ ಇದನ್ನು ರೊಟೇಷನ್ ಮಾಡುವಂತಹ ಆ್ಯಕ್ಸಿಸನ್ನು ನಾವು ಇವಾಗ ಸೆಲೆಕ್ಟ್ ಮಾಡ್ಕೊಬೇಕು. ಯಾವ ಒಂದು ಲೈನ್ನ ಬೇಸ್ ಮಾಡ್ಕೊಂಡು ನಾವು ರೊಟೇಷನ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ನಾನು ಈ ಒಂದು ಲೈನ್ನ ಬೇಸ್ ಮಾಡ್ಕೊಂಡು ಇದನ್ನು ರೊಟೇಷನ್ ಮಾಡ್ತಾಯಿದ್ದೀನಿ. ಸೊ ಇದು ಇವನ್ನ ಕ್ಲಿಕ್ ಮಾಡಿ ನೋಡಿ, ಈ ರೀತಿ ಸಿಂಪಲಾಗಿ 2D ಇಂದ 3Dಗೆ ನಮಗೆ ರಿವಾಲ್ವ್ ಆಗಿ ಕ್ರಿಯೇಟ್ ಆಗಿ ಬರುತ್ತೆ. ರೈಟ್, ಸೊ ಅಗೇನ್ ನಿಮಗೆ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. Ctrl+Z ಯೂಸ್ ಮಾಡಿದರೆ ಅಂಡು ಆ್ಯಂಡ್ ನಾವು ರೀಡೋ ಮಾಡ್ಕೊಬೋದು. ಸೊ ಅಗೇನ್ ಈ ರಿವಾಲ್ವ್ ಆಪ್ಷನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ರಿವಾಲ್ವ್, ಸೊ ನೋಡಿ ಸಿಂಪಲ್ ಆಗಿ ಈ ರೀತಿ ಕ್ರಿಯೇಟ್ ಮಾಡಬೇಕು. ದೆನ್ ಓಕೆ.
ಸೊ ಇವಾಗ ನೋಡಿ ಇಲ್ಲಿರುವಂತಹ ಆಪ್ಷನ್ಸ್ ಸಿಂಪಲ್ ಸ್ನೇಹಿತರೆ ಅಗೇನ್ ನಮಗೆ ಕ್ರಿಯೇಟ್ ಬಾಡಿ, ಕಟ್ ಬಾಡಿ ಆ್ಯಂಡ್ ಆ್ಯಡ್ ಬಾಸ್ ಅಂತೇಳಿ ಇದೆ ರೈಟ್. ಸೊ ಇಲ್ಲೇನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ನಂಬರ್ ಆಫ್ ಚೇಂಜ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅದೇ ರೀತಿ. ಸೊ ನೀವು ಇದನ್ನು ಡೈರೆಕ್ಷನ್ಸ್, ಸೊ ನೋಡಿ ಇಲ್ಲಿ ಏರೋ ಮಾರ್ಕ್ ಡೈರೆಕ್ಷನ್ ಚೇಂಜ್ ಮಾಡ್ಕೊಬೇಕಂದ್ರೆ ಸೊ ಇಲ್ಲೇ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಅಗೇನ್ ನಿಮಗೆ ಇನ್ನೂ ಎಕ್ಸ್ಟರ್ನಲ್ ಏನಾದಿದ್ರೆ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಇದೇ ಚೈನ್ ಅನ್ನು ಮಾಡಿಫಿಕೇಷನ್ ಮಾಡಬೇಕಂದ್ರೆ ಈ ಒಂದು ರೀ ಚೈನ್ ಆಲ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನೀವು ರಿವಾಲ್ವ್ ಅನ್ನೋದು ಡ್ರಾ ಮಾಡಬೇಕಾಗುತ್ತೆ. ಸೊ ರೊಟೇಷನ್ ಆಫ್ ಆ್ಯಕ್ಸಿಸನ್ನು ನೀವು ಚೇಂಜ್ ಮಾಡಬೇಕಾ, ಸೊ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಚೇಂಜ್ ಮಾಡ್ಬೋದು. ಆ್ಯಂಡ್ ಅಗೇನ್ ನಮಗೆ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ಆ್ಯಂಗಲ್ ಕೊಟ್ಟಿದ್ದಾನೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರೀತಿ ಗ್ಯಾಪ್ ಅನ್ನೋದು ನಮಗೆ ಇವಾಗ 45 ಡಿಗ್ರಿ ಸ್ಟಾರ್ಟನ್ನು ಕೊಡ್ತಾ ಇದ್ದೀನಿ. ಸ್ಟಾರ್ಟ್ 45 ಡಿಗ್ರಿ ಕೊಟ್ಟು ಎಂಟ್ರ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು 45 ಡಿಗ್ರಿಯಲ್ಲಿ ಈ ರೀತಿ ಒಂದು ಗ್ಯಾಪ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ ರೈಟ್. ಎಂಡಲ್ಲಿ 360 ಮ್ಯಾಕ್ಸಿಮಮ್, ಯಾಕಂದರೆ ಸರ್ಕಲ್ ನಮಗೆ 360 ಇರುತ್ತಲ್ಲ, ಅದಕ್ಕೆ 360 ಅದಕ್ಕಿಂತ 361 ಕೇಳಿದ್ರೆ ಎರರ್ ಬರುತ್ತೆ. ಸೊ ನೀವು 360 ಬಿಲೋಸಲ್ಲಿ ವ್ಯಾಲ್ಯೂಸನ್ನು ಕೊಡಬೇಕಾಗುತ್ತೆ ರೈಟ್. ದೆನ್ ಓಕೆ. ಸೊ ನೋಡಿ ಈ ರೀತಿ ಒಂದು ಸಿಂಪಲ್ ಆಗಿರುವಂತಹ ಟರ್ನಿಂಗ್ ಜಾಬ್ ನಾವು ಕ್ರಿಯೇಟ್ ಮಾಡಬಹುದು ರೈಟ್. ಸೊ ಇದು ಬಂದು ರಿವಾಲ್ವ್ ಬಗ್ಗೆ. ರಿವಾಲ್ವಲ್ಲಿ ಅಗೇನ್ ನಮಗೆ ಕಟ್ ಕ್ರಿಯೇಟ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ರಿವಾಲ್ವ್ ಇದೇ ಥರ ಅಂತ ಏನಿಲ್ಲ, ಸಿಂಪಲ್ಲಾಗಿ ನಾವು ಇವಾಗ ಸ್ಪೈಲೈನ್ ಆಪ್ಷನ್ಸನ್ನು ಯೂಸ್ ಮಾಡ್ತೀನಿ. ಸೊ ಸ್ಪೈಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನಿಂಗ್ ಕೂಡ ನಾವು ಇಲ್ಲಿ ಮಾಡ್ಕೊಳ್ಳಬಹುದು ರೈಟ್. ಸೊ ಈ ರೀತಿ ಕ್ಲಿಕ್ ಮಾಡ್ತಾಯಿದ್ದೀನಿ. ದೆನ್ ಅಗೇನ್ ಕ್ಲಿಕ್ ಹಿಯರ್ ರೈಟ್. ಸೊ ಈ ರೀತಿ ಒಂದು ಲೈನ್ ನಾನು ಡ್ರಾ ಮಾಡಿದ್ದೀನಿ. ಇವಾಗ ಅಗೇನ್ ರಿವಾಲ್ವ್ ಆಪ್ಷನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ಸಾಲಿಡಲ್ಲಿ ಹೋಗಿ. ಸೊ ಈ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ. ಸೊ ಇವಾಗ ಆ್ಯಕ್ಸಿಸ್ ಆಫ್ ರೊಟೇಷನ್ ಕೇಳ್ತಾ ಇದೆ. ಸೊ ಇಲ್ಲಿ ಆ್ಯಕ್ಸಿಸ್ ಆಫ್ ರೊಟೇಷನ್, ಸೊ ನಾನು ಈ ಒಂದು ಆಪ್ಷನ್ಸನ್ನು, ಸೊ ನೋಡಿ ಆ್ಯಕ್ಸಿಸ್ ಆಫ್ ರೊಟೇಷನ್ ನಮಗೆ ಇಲ್ಲಿ ಸೆಲೆಕ್ಟ್ ದಿಸ್ ಲೈನ್, ಈ ಲೈನ್ನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ರೈಟ್. ಸೊ ಈ ರೀತಿ ಡಿಸೈನಿಂಗ್ ಕೂಡ ಮಾಡ್ಬೋದು. ಸೊ ಕಟ್ ಬಾಡಿ ಅಂತೇಳಿ ಆಪ್ಷನ್ಸ್ ಇರುತ್ತೆ, ಕಟ್ ಬಾಡಿ ಆಪ್ಷನ್ಸ್ ಆ್ಯಂಡ್ ಆ್ಯಡ್ ಬಾಸ್. ಸೊ ಇವೆರಡು ಮರ್ಜ್ ಆಗಿ ಬರುತ್ತೆ ಆ್ಯಡ್ ಬಾಸ್ ಅಂದರೆ ರೈಟ್. ದೆನ್ ಕ್ಲಿಕ್ ಓಕೆ. ಸೊ ಇವುಗಳನ್ನು ನಾನು ಇನ್ನೂ ಡೀಟೇಲಾಗಿ ನಿಮಗೆ ಮಾಡೆಲ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಆ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ರೈಟ್. ಮಾಡೆಲ್ಸನ್ನು ಕ್ರಿಯೇಟ್ ಮಾಡ್ತೀವಲ್ಲ, ಸೊ ನೋಡಿ ಸಿಂಗಲ್ ಆಗಿರುವಂತಹ ಡ್ರಾಯಿಂಗ್ ಇವಾಗ ಡಬಲ್ ಇರುವಂಥ ಡ್ರಾಯಿಂಗ್ ಇವಾಗ ಸಿಂಗಲ್ ಆಗಿ ಕ್ರಿಯೇಟ್ ಆಗಿ ಬಂದಿದೆ ರೈಟ್. ಈ ರೀತಿ ಸಿಂಪಲ್ಲಾಗಿ ಒಂದು ಆಪ್ಷನ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ಇದು ಬಂದು ರಿವಾಲ್ವ್ ಬಗ್ಗೆ. ಸೊ ಅಗೇನ್ ಕಂಟ್ರೋಲ್ ಎ ಆ್ಯಂಡ್ ಡಿಲೀಟ್ ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಆಲ್ ರೈಟ್. ಸೊ ನೆಕ್ಸ್ಟ್ ನಮಗೆ ಲಾಫ್ಟ್ಗೆ ಇದಕ್ಕೆ ಎರಡು ರೀತಿ ಇರುವಂತಹ ಡ್ರಾಯಿಂಗ್ ಬೇಕಾಗುತ್ತೆ ನಮಗೆ. ಸೊ ಇವಾಗ ಅಗೇನ್ ವೈರ್ ಫ್ರೇಮಲ್ಲಿ ಹೋಗಿ ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ ರೈಟ್. ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ ರೈಟ್. ಸೊ ಇವಾಗ ಅಗೇನ್ ನಾನು ಒಂದು ಪ್ಲೇನನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಪ್ಲೇನ್ಸಲ್ಲಿ ಹೋಗಿ ಇವಾಗ ಫ್ರಂಟ್ ಪ್ಲೇನ್, ಸೊ ಟಾಪ್ ಪ್ಲೇನೇ ಇರಲಿ, ಸೊ ಪರವಾಗಿಲ್ಲ. ಸೊ ರೈಟ್, ಟಾಪ್ ಪ್ಲೇನ್ ಮೇಲೆ ಇನ್ನೂ ಒಂದು ಪ್ಲೇನನ್ನು ಕ್ರಿಯೇಟ್ ಮಾಡ್ಕೊತ ಹೋಗೋಣ. ಸೊ ಇವಾಗ ಹೋಮಲ್ಲಿ ಹೋಗಿ, ಸೊ ಇಲ್ಲಿ ಜೆಡ್ ಡಿಸ್ಟೆನ್ಸ್ ಬಂದು 100 ಕೊಡ್ತಾಯಿದ್ದೀನಿ, ಎಂಟರ್. ಸೊ ಅಗೇನ್ ವೈರ್ ಫ್ರೇಮಲ್ಲಿ ಹೋಗಿ ಈ ಒಂದು ರೆಕ್ಟ್ಯಾಂಗಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಜಸ್ಟ್ ಇವಾಗ ಆ್ಯಂಕರ್ ಟು ಸೆಂಟರ್ನ ಆಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒರಿಜಿನ್ ಪಾಯಿಂಟಲ್ಲಿ ಡ್ರಾ ಆಗುತ್ತೆ. ಸೊ ಇವಾಗ 100 ಡಿಸ್ಟೆನ್ಸಿಗೆ ಡ್ರಾ ಆಗಿರುತ್ತೆ ಈ ರೀತಿ ರೈಟ್. 100 ಅಂತ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸೊ 100ಗೆ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಅಗೇನ್ ಹೋಮಲ್ಲಿ ಹೋಗಿ, ಸೊ ಇಲ್ಲಿ ಜೆಡ್ಡಲ್ಲಿ 200 ಕೊಡ್ತಾಯಿದ್ದೀನಿ, ಎಂಟರ್. ಸೊ ಇನ್ನೊಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾಯಿದ್ದೀನಿ 200 ಡಿಸ್ಟೆನ್ಸಿಗೆ. ಸೊ ಇದೆಲ್ಲ ಟಾಪ್ ಪ್ಲೇನಲ್ಲಿ ಡ್ರಾ ಆಗಿರೋದು. ಸೊ ಅವಾಗ ಪ್ಲೇನ್ ಸೆಲೆಕ್ಷನ್ ಮಾಡಿದ್ದಲ್ಲ, ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸಿಂಪಲಾಗಿ ಜೆಡ್ ಡಿಸ್ಟೆನ್ಸ್ ಈ ರೀತಿ ಕೊಟ್ಕೊಂಡು ನೀವು ರೆಕ್ಟ್ಯಾಂಗಲ್ ಡ್ರಾ ಮಾಡಿ. ಸೊ ಇದು ಮೋಸ್ಟ್ ಆಫ್ ನಾವು ಸ್ಟೀಮ್ ಟರ್ಬೈನ್ ಬ್ಲೇಡಲ್ಲಿ ಡ್ರಾ ಮಾಡಿದ್ದೀನಿ. ಸೊ ಯಾಕಂದರೆ ಪ್ರೊಫೈಲ್ ಎಲ್ಲ ಭಾಳಷ್ಟು ಟ್ವಿಸ್ಟ್ ಆಗಿರುತ್ತಲ್ಲ, ಆ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಇವಾಗ ಈ ಒಂದು ಲಾಫ್ಟ್ ಆಫ್ಟರ್ ಸೆಲೆಕ್ಷನ್ ಮಾಡ್ಕೊಂಡಾಗ ಈ ರೀತಿ ಚೈನ್ ಸೆಲೆಕ್ಷನ್ ಬರುತ್ತೆ. ಸೊ ಡೈರೆಕ್ಷನ್, ಸೊ ಈ ಏರ್ ಮಾರ್ಕ್ ಏನು ಡೈರೆಕ್ಷನ್ ಇದೆಯಲ್ಲ, ಸೊ ಎಲ್ಲ ಒಂದೇ ಕಡೆ ಡೈರೆಕ್ಷನ್ ಇರಬೇಕು ನೋಡಿ, ಈ ರೀತಿ 3 ಡೈರೆಕ್ಷನ್ ಒಂದೇ ಕಡೆ ಇರಬೇಕು. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ.
ಸೊ ಈ ರೀತಿ ಸಿಂಪಲಾಗಿ 3 ಡ್ರಾಯಿಂಗ್ ಜಾಯಿಂಟ್ ಆಗಿ ಸೊ ಈ ರೀತಿ ಒಂದು ಸೇಪ್ ಅನ್ನೋದು ನಿಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ನಂಬರ್ ಆಫ್ ಚೈನ್ಸ್ 3 ಸೆಲೆಕ್ಷನ್ ಮಾಡ್ಕೊಂಡಿನಿ, ರೈಟ್. ಸೊ ಇದರಲ್ಲಿ ಅಗೇನ್ ಕಟ್ ಬಾಡಿ ಇವೆಲ್ಲ ಕಾಮನ್, ರೈಟ್. ದೆನ್ ಕ್ಲಿಕ್ ಓಕೆ. ಸೊ ನೋಡಿ ಈ ರೀತಿ ಒಂದು ಮಾಡೆಲ್ ಅಂದ್ರೆ ನಮಗೆ ಡಿಸೈನಿಂಗ್ ಆಗಿ ಬರುತ್ತೆ, ರೈಟ್. ಸೊ ಇದು ಲಾಫ್ಟ್ ಕೂಡ ಸಿಂಪಲ್. ನೆಕ್ಸ್ಟ್ ಆಪ್ಷನ್ಸ್ ಸ್ವೀಪ್, ಕಂಟ್ರೋಲ್ ಎ ಆ್ಯಂಡ್ ಡಿಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಸ್ವೀಪ್. ನೋಡಿ ಸ್ನೇಹಿತರೆ, ಸೊ ಈ ಒಂದು ಸ್ವೀಪ್ ಡ್ರಾ ಮಾಡೋಕ್ಕೆ ನಮಗೆ 2 ಡ್ರಾಯಿಂಗ್ ಬೇಕಾಗುತ್ತೆ. ಸೊ ಒಂದು ಮಾಡೆಲ್ ಆ್ಯಂಡ್ ಇನ್ನೊಂದು ಪಾತ್ ಅಂತೇಳಿ ಇರುತ್ತೆ. ಸೊ ಮಿನಿಮಮ್ 2 ಡ್ರಾಯಿಂಗ್ಸ್ ಅಂತೂ ಬೇಕೇ ಬೇಕು. ಅದಕ್ಕೆ ಅಂತೇಳಿ ನಾನು ಇವಾಗ ಒಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದು ಸರ್ಕಲ್, ಇದರ ಅಪೋಸಿಟಲ್ಲಿ, ಸೊ ಅಪೋಸಿಟ್ ಹೆಂಗಂದರೆ, ಸೊ ನೋಡಿ ಈ ಸರ್ಕಲ್, ಸೊ ಇದರ ಅಪೋಸಿಟಲ್ಲಿ ಇಲ್ಲಿ, ರೈಟ್. ಸೊ ಇದರ ಅಪೋಸಿಟಲ್ಲಿ ಒಂದು ಲೈನನ್ನು ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕಂತೇಳಿ ನಾನು ಈ ರೀತಿ ಫ್ರಂಟ್ ಪ್ಲೇನನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಲೈನ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಸೊ ಈ ರೀತಿ ಒಂದು ಅಪೋಸಿಟಲ್ಲಿ ಒಂದು ಲೈನನ್ನು ಕ್ರಿಯೇಟ್ ಮಾಡಿದ್ದೀನಿ ನಾನು ಇವಾಗ. ಸೊ ಯಾವ ರೀತಿ ಇರಬೇಕಂದ್ರೆ ಈ ರೀತಿ ನೋಡಿ. ಸೊ ಈ ರೀತಿ ಇದ್ದರೆ ಕರೆಕ್ಟಾಗಿ ನಮಗೆ ಸ್ವೀಪ್ ಕಮ್ಯಾಂಡನ್ನು ಡ್ರಾ ಆಗಿ ಬರುತ್ತೆ. ಸೊ ಇವಾಗ ಸಾಲಿಡಲ್ಲಿ ಹೋಗಿ ಈ ಒಂದು ಸ್ವೀಪ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಫಸ್ಟಿಗೆ ಸೆಲೆಕ್ಟ್ ಚೈನ್ ಟು ಬಿ ಸ್ವೀಪ್, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪಾತ್, ಸೊ ಯಾವ ಒಂದು ಡೈರೆಕ್ಷನಲ್ಲಿ, ರೈಟ್. ಸೊ ಒಂದು ಲೈನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಈ ರೀತಿ ನಮಗೂ ಸಿಂಪಲಾಗಿ ಒಂದು ಪೈಪ್ ಡಿಸೈನ್ಗಲ್ಲಿ ಯೂಸ್ ಆಗುತ್ತೆ ಜಾಸ್ತಿ ಒಂದು. ಸೊ ಅಗೇನ್ ಇದು ಸೇಮ್ ಕ್ರಿಯೇಟ್ ಬಾಡಿ, ಕಟ್ ಬಾಡಿ ಅಂತೇಳಿ ಆಪ್ಷನ್ಸ್ ಇರುತ್ತೆ ನಮಗೆ. ಸೊ ಇವೆಲ್ಲ ಸಿಂಪಲ್, ರೈಟ್. ಪ್ಯಾರಲಲ್ ಆ್ಯಂಡ್ ನಾರ್ಮಲ್ ಅಂತ 2 ಆಪ್ಷನ್ಸ್ ಇದೆ, ರೈಟ್. ಸೊ ನಾರ್ಮಲ್, ರೈಟ್. ಸೊ ನಾರ್ಮಲ್ ಸಿಂಪಲಾಗಿ. ಸೊ ಪ್ಯಾರಲಲ್ ಅಂದರೆ ನಮಗೆ ಡ್ರಾಯಿಂಗಲ್ಲಿ ನೋಡ್ಬೋದು, ಇವಾಗ ತೋರಿಸ್ತೀನಿ ಯಾವ ರೀತಿ ಅಂತೇಳಿ, ರೈಟ್. ಸೊ ಅಗೇನ್ ಇದರಲ್ಲಿ ಆಪ್ಷನ್ಸ್ ನಮಗಿಲ್ಲಿ ಚೈನ್ ಸೆಲೆಕ್ಷನ್ ಬಗ್ಗೆ ಇದೆ. ಇದು ಅಷ್ಟೊಂದು ಏನು ಯೂಸ್ ಆಗೋದಿಲ್ಲ ನಿಮಗೆ, ಡ್ರಾಯಿಂಗಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಕಂಟ್ರೋಲ್ Z. ಸೊ ಅಗೇನ್ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ನೀವು ಇಲ್ಲಿಂದ ಡೈರೆಕ್ಟ್ ಇಲ್ಲಿಂದ ರೈಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ರೈಟ್ ಪ್ಲೇನ್ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಡ್ರಾ ಮಾಡ್ಬೋದು. ವೈರ್ ಫ್ರೇಮಲ್ಲಿ ಹೋಗಿ ಸೊ ಸ್ಪೈರಲ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಈ ರೀತಿ ಒಂದು ಲೈನ್ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸೊ ಅಗೇನ್ ಸಾಲಿಡಲ್ಲಿ ಹೋಗಿ ಈ ಒಂದು ಸ್ವೀಪ್ ಕಮ್ಯಾಂಡ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಸಿಂಪಲ್ ಸೆಲೆಕ್ಟ್ ದಿಸ್ ಒನ್, ಆಫ್ಟರ್ ಸೆಲೆಕ್ಟ್ ದಿಸ್ ಪಾತ್. ಸೊ ಇದು ಜಾಸ್ತಿ ಟೈಮ್ ತೆಗೆದುಕೋ, ಯಾಕಂದರೆ ಇದು ನಾವು ಡ್ರಾ ಮಾಡಿರುವಂಥ ಡ್ರಾಯಿಂಗ್. ಸೊ ನಾರ್ಮಲ್ ನೋಡಿ, ನಾರ್ಮಲ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ದೆನ್ ಕ್ಲಿಕ್ ಓಕೆ. ಸೊ ಈ ರೀತಿ ಕ್ರಿಯೇಟಾಗಿ ಬರುತ್ತೆ. ಸೊ ಯಾಕಂದರೆ ನಾವು ಕ್ರಿಯೇಟ್ ಮಾಡಿರುವಂಥ ಡ್ರಾಯಿಂಗ್ ಸರಿಯಾಗಿ ಡ್ರಾ ಆಗಿಲ್ಲ, ಕರೆಕ್ಟ್ ಅಪೋಸಿಟಲ್ಲಿ ಇರಬೇಕು. ಅಪೋಸಿಟಲ್ಲಿ ಇಲ್ಲಾಂದರೆ ಈ ರೀತಿ ಪ್ರಾಬ್ಲಮ್ ಆಗಿ ಬರುತ್ತೆ. ಯಾಕಂದರೆ ಈ 50 ಡೈ ಇರೋದು, ಸೊ ಇಲ್ಲಿ ನಮಗೆ ನೋಡಿ ಸರಿಯಾಗಿ 50 ಡಯಾಮೀಟರ್ ರನ್ ಆಗೋದಕ್ಕೆ ಪಾತ್ ಸರಿಯಾಗಿಲ್ಲ ಅಂತೇಳಿ ಅದರ ಒಂದು ಮೀನಿಂಗ್, ರೈಟ್. ಸೊ ನೋಡಿ ಇಲ್ಲಿ ನಮಗೆ ಜಾಯಿಂಟ್ ಆಗಿಬಿಡುತ್ತೆ. ಸೊ ಈ ಡಯಾಮೀಟರ್ ಕರೆಕ್ಟಾಗಿ ಹೋಗ್ಬೇಕಲ್ಲ, ಸೊ ಇಲ್ಲಿ ಜಾಯಿಂಟ್ ಆಗಿಬಿಡುತ್ತೆ, ಅದಕ್ಕೆ ಸರಿಯಾಗಿ ಬರೋಲ್ಲ, ವಾರಿಂಗ್ ಅಂತೇಳಿ ಬರುತ್ತೆ. ಸೊ ಇದೇ ಲೈನ್ ನಮಗೆ ಸ್ಟ್ರೇಟಾಗಿ ಡ್ರಾ ಮಾಡ್ತೀವಿ ನೋಡಿ, ಎಷ್ಟು ಕ್ಲಿಯರಾಗಿ ಬರುತ್ತೆ. ಕರೆಕ್ಟ್ ಅಪೋಸಿಟಲ್ಲಿದ್ದರೆ ಕರೆಕ್ಟಾಗಿ ಡ್ರಾಯಿಂಗ್ ಅನ್ನೋದು ಡ್ರಾ ಆಗಿ ಬರುತ್ತೆ ನಮಗೆ. ಇವಾಗ ಅಗೇನ್ ಸಾಲಿಡಲ್ಲಿ ಹೋಗಿ ಸ್ವೀಪ್ ಆಪ್ಷನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ 3D ಮಾಡಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಸೊ ಅವಾಗ ಇನ್ನೂ ಡೀಟೇಲ್ ಆಗಿರುವಂತಹ ವೀಡಿಯೋಸ್ ಎಲ್ಲ ನಿಮಗೆ ಕೊಡ್ತೀನಿ. ಜಸ್ಟ್ ನಿಮ್ಗೆ ಇವಾಗ ಐಡಿಯಾ ಇರ್ಬೇಕಂತೇಳಿ ಅಷ್ಟೇ. ಪ್ರೋಗ್ರಾಮಲ್ಲಿ ಕೂಡ ಅಷ್ಟೊಂದೇನು ಯೂಸ್ ಆಗೋದಿಲ್ಲ ಈ ರೀತಿ. ಸೊ ಈ 50 ಡಯಾಮೀಟರ್ ಇಷ್ಟು ನಾವು ಈ ಡಯಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಡ್ರಾ ಮಾಡಿರೋದು. ಸೊ ಇದು ಕರೆಕ್ಟ್ ಫ್ರೀಯಾಗಿ ಮೂವ್ಮೆಂಟ್ ಆಗೋಕ್ಕೆ ಕರೆಕ್ಟಾಗಿ ಪಾತ್ ಇರಬೇಕು, ಅಂದರೆ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಇರೋದಿಲ್ಲ, ಇಲ್ಲಾಂದರೆ ವಾರಿಂಗ್ ಅಂತೇಳಿ ಬರುತ್ತೆ, ರೈಟ್. ಸೊ ಇದು ಬಂದು ಸ್ವೀಪ್ ಬಗ್ಗೆ.